ಹೊಣೆಗಾರರು? ಗೋ ಸಂರಕ್ಷಣೆ ಮಾಡಕ್ಕೆ ಅಧಿಕಾರ ತಾಕತ್ತು ನಿಮಗೆ ಇದೆ, ಅದನ್ನ ಹೇಳ್ಬಿಡಿ. ಒಂದ್ ಕಡೆ ಅದು ಸಂರಕ್ಷಣೆ ಮಾಡ್ಬೇಕಂತ ಒಂದು ವರ್ಷ ಯುವಕರು ಹೊರಟ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ ನೀವು. ಸಾವಿರಾರು ಹಸುಗಳು ಮಾನವ ಮಾಡ್ತೀರಿ. ನೀವು ನೋಡಿದ್ರೆ ಕಣ್ಣ ನೀರು ಬರುತ್ತೆ. ಕಮಿಷನರ್ ಸಚಿವರೇ, ತೋರಿಸ್ತಿಲ್ಲ ನಿಮಗೆ, ತೋರಿಸ್ತೇನೆ ನಿಮಗೆ. ವಿಷಯದ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ನಾನು ಹೇಳ್ತೀನಿ, ನಾನು ಇವತ್ತು ಈ ಸಭೆಯಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ಜನಾಂಗದ ವತಿಯಿಂದ ನಮ್ಮ ಜಿಲ್ಲಾ ಸಂಘರ್ಷಣೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ಹಬ್ಬದಲ್ಲಿ ಯಾವುದೇ ತರಹದ ಅನಾಹುತಗಳಾಗಿಲ್ಲ. ನೆಮ್ಮದಿಯಿಂದ ಅವ್ರು ಏನ್ ಮಾಡ್ಬೇಕಾಗಿರ್ತಕ್ಕಂಥ ಕುರ್ಬಾನಿಯನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಗೋ ಹತ್ಯೆ ಆಗ್ಲಿಲ್ಲ. ಗೋ ಹತ್ಯೆಯಲ್ಲಿ ಯಾರು ಕೂಡ ಜಿಲ್ಲಾಧಿಕಾರಿ ಅವರು ಕೇಸ್ ಹಾಕಿ ಜೈಲಿಗೆ ಕಳಿಸೋರು ಆತಂಕ ಘಟನೆ ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯಲ್ಲ, ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲೂ ಬೆಂಗಳೂರಿನಲ್ಲಿದ್ರು ಪುನಃ ಬಂದಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡುವಂತವರು ಕೂಡ ಅವರು, ಅವ್ರ ಬಗ್ಗೆ ಗೌರವ ಇದೆ ನನಗೆ. ಆದ್ರೆ ನಾನು ಮಾಹಿತಿ ಬಗ್ಗೆ ತಪ್ಪು ಅಂತ ಯಾವುದೇ ಅಧಿಕಾರ ಇಲ್ಲ. ನಾನು ಸ್ಥಳೀಯವಾಗಿ ಸಿಟಿಯಲ್ಲಿ ಪ್ರತಿಯೊಂದು ತಾಲೂಕಿನ ಜಿಲ್ಲೆಯ ನನ್ನ ಮಾಹಿತಿ ನನಗಿದೆ. ನಾನು ಬೆಂಗಳೂರಲ್ಲಿ ಯಾರು ಕೂಡ ಒಂದು ಹಸುವಿನ ಕೊಂದ ಕೊಲೆ ಮಾಡಿಲ್ಲ, ಹಸುವನ್ನ ಕೊಂದಿಲ್ಲ. ಅಧ್ಯಕ್ಷರೇ, ಜಿಲ್ಲಾ ಮಂತ್ರಿ ಅವರೇ, ಇವತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಸಂರಕ್ಷಣೆಯಲ್ಲಿ ಬಹಳ ಬಹಳ ಚೆನ್ನಾಗಿ ಇಡೀ ಜಿಲ್ಲೆಯಲ್ಲಿ ಬಕ್ರೀದ್ ಹಬ್ಬವನ್ನು ಆಚರಿಸಲಿಕ್ಕೆ ಅವಕಾಶ ಘಟನೆ ಆಗಲಿಲ್ಲ. ಕಾನೂನು ನಿಜ ಅಲ್ಲ ಹೇಳ್ಬಿಡಿ ನನಗೆ. ಕಾನೂನು ರಾಜ್ಯದಲ್ಲಿ ನಿಜ ಇಲ್ವಾ ಹೇಳಿ. ಈಗ ಎಸ್ ಪಿ ಅವರೇ, ಇದಕ್ಕೆ ಪೂರಕವಾಗಿ ನಾನು ಹೇಳ್ತೀನಿ, ಬಲ್ಕೀಶ್ ಖಾನ್ ಅವರು ಬೇಜಾರು ಮಾಡ್ಕೊಳ್ಳಂಗಿಲ್ಲ. ಅವರ ಹಬ್ಬದ ಬಗ್ಗೆ, ಅದರ ಪಾವಿತ್ರ್ಯದ ಬಗ್ಗೆ ನಾವೆಲ್ಲೂ ಎಲ್ಲ ನಮ್ಮ ಸಹೋದರರು ಹಬ್ಬ ಮಾಡ್ಬೇಕು, ಇದು ಮಾಡ್ಬೇಕು, ಇದೆ. ಆದ್ರೆ ಈ ಬಕ್ರೀದ್ಗೆ ಒಂದು ವಾರ ಮೊದಲು ಶುರುವಾಗ್ತವೆ. ನಾವೆಲ್ಲ ತೀರ್ಥಹಳ್ಳಿಲಿರೋರು ಮೇಡಮ್, ನೀವು ಎಷ್ಟು ನೋಡ್ ಹೋಗ್ತದೆ ಅಂದ್ರೆ, ಈಗ ಮೊನ್ನೆಯಿಂದ ಸರ್ ನಮ್ಮ ಯಾರು ಅಡ್ಡ ಹಾಕಲ್ಲ. ಯಾಕಂದ್ರೆ ಇದು ಕುರಿನ ಅಲ್ಲ, ಒಂದ್ ನಿಮಿಷ, ಇದು ಕುರಿಯಲ್ಲಿ ಬಲ್ಕಿಸ್ಕೊಂಡವ್ರೆ ಕೊಡಿ ಸರ್. ಈಗ ನಾನು ಈಗ ಏನು ಅಂದ್ರೆ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ನೋಡಿ. ಇದೆಲ್ಲ ಕುರಿ ಕೋಳಿಗಳು. ಈಗ ಒಂದು ವಾರದಿಂದ ಜಾಸ್ತಿ ಹೋಗೋದು ಶುರು ಆಯ್ತು. ಈಗ ನಮ್ಮಲ್ಲಿ ತೀರ್ಥಹಳ್ಳಿಯಲ್ಲೇ ಹೋಗೋದು, ಸೌತ್ ಕೇಂದ್ರ ಮತ್ತು ಕೇರಳಕ್ಕೆ ಹೋಗೋದೆಲ್ಲ ತೀರ್ಥಹಳ್ಳಿ ಮಾರ್ಗವಾಗಿ ಹೋಗ್ತದೆ, ಆಗುಮೆ ಮಾರ್ಗವಾಗಿ ಹೋಗ್ತದೆ. ಈಗ ನಮ್ಮಲ್ಲಿ ಯಾರು ಹಿಡಿಯೋದು ಬಿಟ್ಟಿದ್ದಾರೆ. ಯಾಕಂದ್ರೆ ಒಂದು ಲೋಡ್ ಮೊನ್ನೆ ಹಿಡಿದು ಅಂತ ಕೇಳ್ಬೇಕು, ಸುಮಾರು 20-21 ಜನರ ಮೇಲೆ 307 ಹಾಕಿ 21 ದಿನ ಜೈಲಿಗೆ ಕಳ್ಸೋದು ಪೊಲೀಸ್ನವ್ರು. ನಮ್ಮ ಪೊಲೀಸ್ನವ್ರು, ತೀರ್ಥಹಳ್ಳಿ ಪೊಲೀಸ್ನವ್ರು ಹಿಡಿದು ಕೊಟ್ಟವ್ರನ್ನ ಜೈಲಿಗೆ ಕಳ್ಸೋದು. ಅವ್ರಿಗೆ ಏನು FIR ಆಗಲ್ಲ. ಯಾಕಂದ್ರೆ ನಾನೇ ಹೋಮ್ ಮಿನಿಸ್ಟರ್ ಇದ್ದೀನಿ. ಆ ಗೋಹತ್ಯೆ ನಿಷೇಧ ಕಾಯ್ದೆ ಪಾಸ್ ಆದಾಗ ನಾನಿದ್ದೆ. ಅದರಲ್ಲಿ ಏನೇನು ನಿಬಂಧನೆಗಳಿದ್ದಾವೆ, ಗೋವನ್ನು ಹೇಗೆ ಸಾಗಿಸ್ಬೇಕು, ಎಷ್ಟು ದೊಡ್ಡ ವೆಹಿಕಲ್ ಅಲ್ಲಿ ಎಷ್ಟು ಜಾಗದಲ್ಲಿ ಎಷ್ಟು ಗೋವನ್ನ ಸಾಗಿಸ್ಬೋದು, ಈ ಸರ್ಟಿಫಿಕೇಟ್ ಅದೆಲ್ಲ ಯಾವುದು ಇಲ್ದೇನೆ ಹೋಗ್ತಾ ಇದ್ದೀನಿ. ಹಿಡ್ಕೊಟ್ರ 307 ಹಾಕಿ ಜೈಲಿಗೆ ಕಳ್ಸೋದು. ಹಾಗಾಗಿ ನಿಮ್ಗೆ ಈ ಇತ್ತೀಚೆಗೆ ಸರ್ಕಾರದ ಏನಾದ್ರು ಇನ್ಸ್ಟ್ರಕ್ಷನ್ ಇದೆಯೋ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇವೆಲ್ಲ ಹಿಡಿಯಕ್ ಬಿಡಬೇಡಿ, ಪಾಸ್ ಆಗ್ಲಿ ಅಂತ ಹೇಳಿ ಏನಾದ್ರು ನಿಮ್ದು ಇನ್ಸ್ಟ್ರಕ್ಷನ್ ಇದ್ರೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಮುದುಕುಂಗಾರವ್ರೆ, ನೀವೆಲ್ಲ ರೈತರ ಮನೆಯಿಂದ ಬಂದಿರ್ತಕ್ಕಂಥವ್ರು, ನನಗೆ ಗೊತ್ತಿದೆ. ಯಾಕಂದ್ರೆ ಇವತ್ತು ಸಗಣಿ ಗೊಬ್ಬರ ನಮಗ್ ಬೇಕು. ಸಗಣಿ ಗೊಬ್ಬರ ಈಗ ಕೆಮಿಕಲ್ ಫರ್ಟಿಲೈಸರ್ಗೆ ಸುಮಾರು 8-10 ಲಕ್ಷ ಕೋಟಿ ಖರ್ಚು ಮಾಡಿ ವಿದೇಶದಿಂದ ನಾವು ವಿದೇಶಿ ವಿನಿಮಯ ಖರ್ಚು ಮಾಡಿ ಇಲ್ಲಿ ತರ್ಸ್ಕೊಳ್ತಾ ಇದ್ದೀವಿ. ಇವತ್ತು ಗೋವನ್ನ ಯಾರು ಸಾಕೋದ್ ಬಿಟ್ಟಿದ್ದಾರೆ. ಯಾಕಂದ್ರೆ ಪುಕ್ಷಟೆ ಮಾಂಸಕ್ಕೆ ಇಲ್ಲಿ ಹೋಗ್ತದೆ ಅಂತ ಏನ್ ಪ್ರಯೋಜನ ಆಗುತ್ತೆ. ಆದ್ರಿಂದ ಗೋಹತ್ಯೆ ನಿಷೇಧ ಗೋಹತ್ಯೆ ನಿಷೇಧ ಮಸೂದೆಯನ್ನ ಕಠಿಣವಾಗಿ ಅನುಸರಿಸಬೇಕು. ಇಲ್ಲದೆ ನೀವು ತೆಗೆದಾಕಿ
ನೀವು ಎಲೆಕ್ಷನ್ ಅಲ್ಲಿ ಮೊದಲು ಬಂದಾಗ ಹೇಳಿದ್ರು ನಾವು ಅದನ್ನ ತೆಗೆದಾಕ್ತೀವಿ ಅಂತ ಹೇಳಿದ್ವಿ. ನೀವು ತೆಗೆದಾಕಿದ್ರೆ ಅಡ್ಡಿಲ್ಲ. ಒಂದು ಕಾಯ್ದೆ ಇದ್ದಾಗ ಆ ಕಾಯ್ದೆಯನ್ನು ನಿರರ್ಥಕ ಮಾಡದ, ಕಾಯ್ದೆಗೆ ಅವಮಾನ ಆ ಅವಮಾನ ಆಗುವಂತ ಕೆಲಸ ಆಗಬಾರದು.